ಹೃದಯವಂತರು, ಯುವಕರ ಆಶಾ ಕಿರಣ, ಸ್ನೇಹಜೀವಿ, ಸಂಗೀತ ಪ್ರಿಯರು, ನಮ್ಮ ಕೆಪಿಸಿಸಿನ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಎಂಇನ ಅಧ್ಯಕ್ಷರಾದಂಥ ನಿಮ್ಮೆಲ್ಲರ ನೆಚ್ಚಿನ ಎಸ್ ಮನೋಹರ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲ ಕಲಾವಿದರ ಪರವಾಗಿ, ಅವರೆಲ್ಲ ಕಾರ್ಯಕರ್ತರ ಪರವಾಗಿ ಮತ್ತೊಮ್ಮೆ ಆ ಭಗವಂತ ಅವರಿಗೆ ಎಲ್ಲವನ್ನು ಕರುಣಿಸಲಿ ಅಂತ Damaling Reddy sir, my dear friends, all gathered here. We are so happy. We are so to assemble here to celebrate our dear friend C.S. Manohar's birthday. On behalf of all of you, I wish all success, a very very happy birthday to our dearest Sri Manohar. Not as a party co-worker, he is just like a brother for me. I know him for last 10 years. When I came to Bangalore for organizational works, especially I was working under Damaling Reddy ji in layout and Mahalakshmi Nagar. During those days, he was very helpful for me for enforcing our organizational works. So I understood that he is a very sincere politician. ಇವತ್ತಿನ ಈ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮೆಲ್ಲರಿಗೆ ಅತ್ಯಂತ ಆತ್ಮೀಯರು, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸಂಸ್ಥೆಯ ಈ ರಾಜ್ಯ ಮಟ್ಟದ ನಿಗಮದ ಅಧ್ಯಕ್ಷರು, ಎಲ್ಲಕ್ಕಿಂತ ಬಹಳ ವಿಶಿಷ್ಟವಾದದ್ದು ಅಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಅತ್ಯಂತ ನಿಷ್ಠಾವಂತ ಒಬ್ಬ ಮುಖಂಡ ಅಂತ ಹೇಳ್ಬೋದು, ಮಾನ್ಯ ಮನೋಹರ್ ಅವರು. ಇವತ್ತು ನಾವೆಲ್ಲ ಮನೋಹರ್ ಅವರ ಈ ಹುಟ್ಟು ಹಬ್ಬದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನನ್ನ ಆತ್ಮೀಯ ಮಿತ್ರರು, ಮಾಜಿ ಸಚಿವರು, ಹಾಲಿ ಶಾಸಕರಾದಂತ ಮಾನ್ಯ ರಹೀಂ ಖಾನ್ ಅವರಿದ್ದಾರೆ, ಮಾನ್ಯ ಸಲೀಂ ಅವರು, ಆನಂದ್ ಅವರು, ಮಾನ್ಯ ನಮ್ಮ ಜಯಸಿಂಹ ಅವರಿದ್ದಾರೆ, ಮತ್ತೆಲ್ಲ ಮನೋಹರ್ನ ಎಲ್ಲ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಎಲ್ಲ ನಿಷ್ಠಾವಂತ ಹೋರಾಟಗಾರರು ಅಂತ ಹೇಳ್ಬೋದು. ಇನ್ಕಮ್ ಟ್ಯಾಕ್ಸ್ನವರು
ನಮ್ಮ ನಾಯಕರುಗಳ ಮೇಲೆ ಬಹಳ ವೈಯಕ್ತಿಕವಾಗಿ ಬಿಜೆಪಿಯ ಒಂದು ನಿರ್ದೇಶನದ ಮೇರೆಗೆ ಅವರ ಮನೆಗಳ ಮೇಲೆ ದಾಳಿ ಮಾಡುವಂತ ಸಂದರ್ಭದಲ್ಲಿ ಪಕ್ಷದ ವತಿಯಿಂದ ನಾವೆಲ್ಲ ಪ್ರತಿಭಟನೆ ಮಾಡಿದ್ದೇವೆ. ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಹತ್ರ ಹೋಗಿ ಒಂದು ಮನವಿ ಕೊಟ್ಟು ಪ್ರತಿಭಟನೆ ಮಾಡುವಂತ ಒಂದು ಸಂದರ್ಭದಲ್ಲಿ ನಾನು ಮನೋಹರ್ ಮುಂದೆ ಹೋಗ್ತಾ ಇದ್ದೆ. ಮನೋಹರ್ ಗೊತ್ತಿತ್ತು ಸುಮಾರು ಜನ ಹಿಂದೆ ಓಡೋಗ್ತಾರೆ ಅಂತೇಳಿ. ನಾವು ಅಲ್ಲಿಗೆ ಹೋಗಿ ಎಲ್ಲಿ ಇವರು ಕಣ್ಣಲ್ಲಿ ಬೀಳ್ತೀವಿ, ನಾಳೆ ನಮಗೆ ತೊಂದರೆ ಆಗ್ತದೆ ಅಂತ ತಿಳ್ಕೊಂಡು ಯಾರ್ಯಾರು ಪ್ರಮುಖ ಇರುವಂತ ಏನು ಮುಖಗಳಿದ್ವಲ್ಲ, ನಮ್ಮ ಮುಖಂಡರೆಲ್ಲ ಎಲ್ಲರೂ ನಾಪತ್ತೆ. ಯಾರು ಹೇಳ್ತಾರಲ್ಲ, ಹಿಂದೆ ನೋಡಿದ್ರೆ ಬಹಳ ಜನ ಇದ್ದಾರೆ ಅಂತ ಹೋಗ್ತೀವಿ, ಹಿಂದೆ ನೋಡೋರಿಗೆ ಅವರೆಲ್ಲ ನಾಪತ್ತೆ ಇರ್ತಾರೆ. ಅದು ನಮಗೆಲ್ಲ ಅನುಭವ ಇದೆ. ಹೀಗಾಗಿ ಮನೋರಿಗೆ ವಿಶೇಷವಾಗಿ ನಾನು ನೋಡಿದ್ದೇನೆ, ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ ಸಚಿವನಾಗಿದ್ದಾಗ ಈ ಒಂದು ರಾಜ್ಯದಲ್ಲಿ ಪ್ರಕೃತಿ ಉಳಿಸಬೇಕು, ಪರಿಸರ ಉಳಿಸಬೇಕು, ಅರಣ್ಯ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಅನೇಕ ಕ್ರಮಗಳನ್ನು ನಾನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಒತ್ತುವರಿ ತೆರವು ಇರ್ಬೋದು, HMT ವಿಷಯ ಇರ್ಬೋದು, ಗ್ರೇಟರ್ ಹೆಸರುಘಟ್ಟದಲ್ಲಿ ನಾವೇನು ಮೀಸಲು ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡೋದಂಥದ್ದು ಇರ್ಬೋದು, ಕೆರೆಗಳ ಪುನಶ್ಚೇತನ ಇರ್ಬೋದು, ಎಲ್ಲ ಮಾಲಿನ್ಯ ನಿರ್ಮೂಲನೆ ಮಾಡುವಂಥದ್ದು ಇರ್ಬೋದು, ತಿಪ್ಪಗೊಂಡನಹಳ್ಳಿ ಇರ್ಬೋದು, ಅನೇಕ ವಿಚಾರಗಳ ಬಗ್ಗೆ ಇವತ್ತು ಮನೋಹರ್ ಮತ್ತು ಅವರ ತಂಡದವರು ಆ ಇಲಾಖೆ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ನಿಂತು, ಸರ್ ನೀವು ಮುನ್ನುಗ್ಗಿ ನೀವು ಮಾಡಿ, ಏನೇ ಅಡೆತಡೆ ಬಂದರೂ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ, ಏನೇ ಪ್ರತಿಭಟನೆ ಮಾಡಲಿಕ್ಕೂ ನಾವು ತಯಾರಿದ್ದೀವಿ ಅನ್ನುವಂಥ ಒಂದು ಮಾತು ಮನೋಹರ್ ಬಾಯಿಂದ ಬರ್ತಾ ಇದೆ. ಖುಷಿ ಆಗ್ತದೆ ನನಗೆ. ಏಕೆಂದರೆ ಇವತ್ತಿನ ಕಾಲದಲ್ಲಿ ಎಲ್ಲ ಕಲುಷಿತ ವಾತಾವರಣ ಇದೆ. ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಎಲ್ಲ ಕ್ಷೇತ್ರಗಳು ಕಲುಷಿತಗೊಂಡಿದ್ದಾರೆ. ಇಂಥದ್ರಲ್ಲಿ ಯಾರೋ ಒಬ್ಬರು ಜನಪರ, ಜೀವಪರ, ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಭಾವನೆ ಇಟ್ಕೊಂಡು ಮುಂದೆ ಬರುವಂಥವರು ಭಾಳ ಕಡಿಮೆ ಜನ ಇದ್ದಾರೆ. ಆ ಕಡಿಮೆ ಜನರಲ್ಲಿ ಮನೋಹರ್ ಒಬ್ಬರು ಇದ್ದಾರೆ. ಮತ್ತು ಅವರು ಸ್ನೇಹಕ್ಕೆ, ಏಕೆ ಇಷ್ಟೊಂದು ಜನ ಏನೂ ಇಲ್ಲದೆ ತಂತಾನೆ ಬರ್ತಾರೆ ಅಂತ ಹೇಳಿದ್ರು. ಇವತ್ತು ಆ ಒಂದು ಆತ್ಮೀಯತೆ ಬೇಕಲ್ಲ, ಆ ಸ್ನೇಹಕ್ಕೆ ಮತ್ತೊಂದು ಹೆಸರೇ ಮನೋಹರ್ ಅಂತ.